ಋಗ್ವೇದ ಪಾರಾಯಣ ಮಾಡಿ ಋಗ್ವೇದ ಮಂತ್ರದ ಅರ್ಥಗಳ ತಿಳ್ಕೊಂಡ ಮಾತ್ರವೇ ಈ ಫಲ ಬರೋದು. ಇಲ್ಲ ಬರೀ ಆಂಬ ಆ ಅಕ್ಷರ ಹೇಳಿಕೊಂಡು ಆ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರೆ ನಮ್ಗೆ ಈ ಋಗ್ವೇದ ಸಂಬಂಧಪಟ್ಟದ್ದು ಹಾಗೆ ಮಿಕ್ಕಿದ್ದು ನೀವು ಹೇಳಿದ ಫಲ ಎಲ್ಲ ಸಿಕ್ಕತ್ತೆ ಆಚಾರ್ಯ. ಅಲ್ಲಿ ಹೇಳಿದ ಗುಣಾನುಸಂಧಾನ ಮಾಡ್ಬೇಕು. ಸರಿ ಸರಿ ಸರಿ. ಇಲ್ಲಂದ್ರೆ ಅದು ಸ್ವಾರಸ್ಯ ಬರಲಾರ್ದು. ಹೇಳಿದ್ದೆಲ್ಲ ಚಿಂತನೆ ಮಾಡ್ಬೇಕು. ಅದು ಬಹಳ ಶ್ರಮ ಸಾಧ್ಯ. ಅದು ಸಾಧ್ಯ ಹೌದಲ್ಲ ನಮಗೆ, ಅದು ಹೇಳಲಿಕ್ಕೆ ಆಗೋಲ್ಲ. ಹಾಗೆ ಮಾಡಿದ್ರೆ ಆ ಫಲ ಬರ್ತದೆ. ಬಟ್ ನಮ್ಮಿಂದ ಈ ಅವಸ್ಥೆಯಲ್ಲಿ ಸಾಧ್ಯ ಇಲ್ಲ. ತಿಳ್ಕೊಳ್ಳಿಕ್ಕೆ ಆಗ್ತದೆ, ಅದು ಮಾಡೋದು ಕಷ್ಟ ಆಗತ್ತೆ. ಪ್ರಯತ್ನ. ಆಯ್ತು. ಧನ್ಯವಾದ ಆಚಾರ್ಯ, ಧನ್ಯವಾದ ಆಚಾರ್ಯ. ಹಾಗೆ ಉಳಿದಿದ್ದೀನಿ 2 ಪೇರ ಅದು ನಾಳೆಗೆ ಹೇಳೋದು. ನಾಳೆ ನಾಳೆ ಪೂರ್ತಿ ಮಾಡೋಣ ಆಚಾರ್ಯ, ನಾಳೆ ರೆಕಾರ್ಡ್ ಆಗೋದು. ಹಾಗೆ ಮತ್ತೆ ಇದನ್ನೇ ಪೂರ್ಣ ಹೇಳ ನಾಳೆಗೆ. ಹೌದು ಆಚಾರ್ಯ. ಸಂಕ್ಷೇಪ ಹೇಳಿ ನಾಳೆ ಪೂರ್ತಿ ಅಲ್ಲಿ ಹರೇ ಶ್ರೀಕೃಷ್ಣಾರ್ಪಣ. ಅಹಂಕರ್ತ ಹರಿಕರ್ತ ಪೂಜಾ ಕರ್ಮ ಚಾಕಿರಂ ಕೃತಾ ಪೂಜಾ ತತ್ಪ್ರಸಾದೇನ ತದ್ಭಕ್ತಿ ತತ್ಫಲಂ ಮಹ್ಯಂ ಪ್ರಸಾದ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋಸ್ತುತಿಕರ ಸದಾ. ಶ್ರೀಕೃಷ್ಣ ಆಚಾರ್ಯ ಶ್ರೀಕೃಷ್ಣ. ಧನ್ಯವಾದ ಕೃಷ್ಣ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಆಚಾರ್ಯ ನಮಸ್ಕಾರ. ಧನ್ಯವಾದ. ಯಾವುದರ ಬಗ್ಗೆ ಪ್ರಶ್ನೆ ಉತ್ತರ ಅದಕ್ಕೆ ಹೇಳ್ತಾ ಇದ್ದಾರೆ. ಏನು ಪ್ರಶ್ನೆ? ವಿಶೇಷಣ ವಿಶಿಷ್ಟನಾದಂತಹ 4 ಪ್ರಶ್ನೆಗಳಲ್ಲಿ ಹೊಗಳಿದಂತಹ ದೇವರ ಸ್ವರೂಪವನ್ನು ಯಾವ ಮಂತ್ರದಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು? ಅದೇನು ಮಂತ್ರ? ಹೇಳಿದ್ದಾಗೆ ಅವನ ಉಪಾಸನೆಗೆ ಬೇಕಾದ ಮಂತ್ರಗಳು ಯಾವುವು? ಒಂದಾದ್ರೂ ಒಂದು, ಅನೇಕ ಆದರೂ ಅನೇಕ. ಮತ್ತೆ ಆ ಭಗವಂತ ಉಪಾಸಿತಂಚ ಯತ್ಫಲಂ ಪ್ರಯಚ್ಛತಿ. ಯಾವ ಭಕ್ತ ಮಂತ್ರದ ಉಪಾಸನೆಯನ್ನು ಮಾಡಿರ್ತಾನೆ, ಆ ಉಪಾಸನೆ ಮಾಡಿದಂತಹ ಅಧಿಕಾರಿಗೆ ಭಗವಂತ ಏನು ಫಲವನ್ನು ಕೊಡುತ್ತಾನೆ? ಒಟ್ಟು ಏನು ಹೇಳದಂತ ಇದು, ದೇವರನ್ನ ಯಾವ ಮಂತ್ರದಿಂದ ಉಪಾಸನೆ ಮಾಡಬೇಕು, ಉಪಾಸನೆ ಮಾಡಿದರೆ ದೇವರು ಏನು ಫಲ ಕೊಡ್ತಾನೆ, ಈ 2ರ ಬಗ್ಗೆ ಹೇಳುವುದಕ್ಕಾಗಿ ಈ ಮಂತ್ರ ಹೊರಟಿದೆ. ಭಗವನ್ ಪೂಜ್ಯರೇ, ನೇತದೇಶು ಏತೇಷು ಮನುಷ್ಯೇಷು ಭಗವನ್ ಏತೇಷು ಮನುಷ್ಯೇಷು ತಯೋಃ ಏತತ್ ಅಂತದ, ಅಲ್ಲಿ ಏತತ್ ಭಗವನ್ ಏತತ್ ಅಂದ್ರೆ ಏತೇಷು ಮನುಷ್ಯೇಷು ತಯೋಃ ಯಾರು ಕಶ್ಚಿತ್ ಯಾವ ವ್ಯಕ್ತಿ ಅಧಿಕಾರಿಯು
ಕಶ್ಚಿತ್ ಪ್ರಾಯಾಣಾಂತಂ. ಪ್ರಾಯಾಣ ಅಂತ ಅಂದ್ರೇನು? ಪ್ರಯಾಣ ಪರ್ಯಂತ. ಪ್ರಯಾಣ ಪರ್ಯಂತ ಯಾವ ಊರಿಗೆ ಹೋಗೋದಿದೆ ಅಂದ್ರೆ ಯಾವತ್ ಶರೀರ ಉತ್ಕ್ರಮಣಂ ತಾವತ್. ದೇಹವನ್ನು ಬಿಟ್ಟು ದೇಹಾಂತರಕ್ಕೆ, ಲೋಕಾಂತರಕ್ಕೆ ಏನು ನಾವು ಹೋಗ್ತೇವೆಯಲ್ಲ, ಆ ಪ್ರಯಾಣ ಏನಿದೆ, ಭಗವಂತ ಮಾಡಿಸುವಂತಹದೇನು ಪ್ರಯಾಣ ಇದೆ, ಆ ಪ್ರಯಾಣ ಪರ್ಯಂತ. ಪ್ರಯಾಣ ಅಂದ್ರೆ ಮರಣ ಆಗುವವರೆಗೆ, ಈ ದೇಹವನ್ನು ಬಿಟ್ಟು ಹೊರಡುವವರೆಗೆ ಯಾವಾಗಲೂ. ಎಕೋ ಆಗತ್ತೆ ಆಚಾರ್ಯ. ನಿಮಿಷ, ಇದೆರಡೇ ನಿಮಿಷ ತಾಳಿ ಬನ್ನಿ. ಹರೇ ನಮಃ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಆಚಾರ್ಯ? ಹಾ ಕೇಳಿಸುತ್ತೆ. ಈಗೇನು ಎಕೋ ಇಲ್ಲಲ್ಲ? ಎಕೋ ಇಲ್ಲ ಆಚಾರ್ಯ, ಎಕೋ ಇಲ್ಲ. ಯೋಗ್ಯನಾದಂತಹ ಅಧಿಕಾರಿ ತಾನು ಬದುಕುವವರೆಗೆ ಅಥವಾ ದೇಹದಿಂದ ಪ್ರಯಾಣ ಮಾಡುವವರೆಗೂ ಕೂಡ, ಎಲ್ಲಿಯವರೆಗೆ ದೇಹ ನಮಗಿದೆ ಅಲ್ಲಿಯವರೆಗೆ, ತಾವತ್ ಅಲ್ಲಿಯವರೆಗೆ ಓಂಕಾರಂ ಅಭಿಧ್ಯಾಯೀತ. ಓಂಕಾರವನ್ನ ಅಂದ್ರೆ, ಓಂಕಾರ ಬಂದ್ರೆ ಓಂಕಾರಂ ಓಂ ಕ್ರಿಯಮಾಣಂ ಅಂದ್ರೆ ಪರಮಾತ್ಮಾನಂ ಅಭಿಧ್ಯಾಯೀತ ಅಂದರೆ ಸರ್ವದಾ ಚಿಂತೆಯೇ. ಮೇಲ್ ನೋಡ್ಲಿಕ್ಕೆ ನಮಗೆ ಓಂಕಾರವನ್ನು ಧ್ಯಾನ ಮಾಡು. ಓಂಕಾರ ಎನ್ನುವುದೇನು? ಅಕ್ಷರ. ಅಕ್ಷರದ ಧ್ಯಾನ ಏನು ಮಾಡೋದಿರುತ್ತೆ ಅಂದ್ರೆ, ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಓಂಕಾರಂ ಅಂದ್ರೆ ಓಂ ಕ್ರಿಯಮಾಣಂ. ಓಂ ಎಂಬುದಾಗಿ ಯಾರನ್ನು ಕರೀತೇವೆಲ್ಲ ಆ ವ್ಯಕ್ತಿಯನ್ನು, ಓಂ ಎಂಬ ಹೆಸರು ಯಾರಿಗೆ ಇದೆಯಲ್ಲ ಆ ವ್ಯಕ್ತಿಯನ್ನು ಓಂ ಎನ್ನುವಂತಹ ಶಬ್ದದಿಂದ ಅಲ್ಲಿ ಹೇಳಿದಂತಹ ಗುಣಗಳಿಂದ ಕೂಡಿದವನನ್ನಾಗಿ ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು. ಇದು ಎಷ್ಟು ಕಾಲದವರೆಗೆ ಮಾಡಬೇಕು ಅಂದ್ರೆ ಸರ್ವದಾ ಚಿಂತೆಯೇ. ಮಂತ್ರ ಏನು? ಓಂ ಎನ್ನುವಂತಹ ಮಂತ್ರ. ಓಂ ಎನ್ನುವಂತಹ ಮಂತ್ರವನ್ನ ಉಚ್ಚರಿಸ್ತಾ ಆ ಮಂತ್ರ ಎಷ್ಟೆಲ್ಲ ಗುಣಗಳನ್ನ ದೇವರಿಗೆ ಹೇಳಿದ್ದೆಯೋ ಆ ಎಲ್ಲ ಗುಣಗಳನ್ನ ಸ್ವಯೋಗ್ಯತಾನುಸಾರ ನಮ್ಮ ಯೋಗ್ಯತೆ ಇದ್ದಷ್ಟು ಇದು ಈ ಮಂತ್ರದ ಅರ್ಥ ಅಂದ್ರೆ ಏನು ಗುಣಗಳು ಇದೆಯೋ ಅದೆಲ್ಲವೂ ಕೂಡ ಉಳ್ಳದ್ದು ಭಗವಂತನಿಗೆ. ಭಗವಂತನೇ ಆ ಸಮಗ್ರ ಗುಣ ಪರಿಪೂರ್ಣ. ಓಂಕಾರದಲ್ಲಿ ಹೇಳಲ್ಪಟ್ಟಂತಹ ಸಮಗ್ರ ಗುಣವೂ ಕೂಡ ದೇವರಿಗೆ ಮಾತ್ರ ಇದೆ ಎನ್ನುವುದನ್ನ ಚೆನ್ನಾಗಿ ಧ್ಯಾನ ಮಾಡಬೇಕು, ಚಿಂತಿಸಬೇಕು. ಸ ಪುರುಷಸ್ತೇನ ಧ್ಯಾನೇನ ಕಥಮಂ ಲೋಕಂ ಜಯತಿ ಪ್ರಾಪ್ನೋತಿ ಇತ್ಯೇವಂ ಪೃಷ್ಟವತೆ ತಸ್ಮೈ ಸ ಹೋವಾಚ.
ಹೀಗೆ ಯಾರು ಮಂತ್ರದ ಧ್ಯಾನದಿಂದ ದೇವರನ್ನ ಸಂತೋಷ ಪಡಿಸ್ತಾನೆ ಅವನು ಯಾವ ಲೋಕವನ್ನು ಹೊಂದುತ್ತಾನೆ. ಫಲವೇ ನೋಡಿ ಎಷ್ಟು ವಿಚಿತ್ರ. ಒಂದು ಲೋಕವನ್ನು ಹೊಂದಬೇಕಾದ್ರೆ, ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಎಷ್ಟು ಕಟ್ಟುನಿಟ್ಟುಗಳಿವೆ, ಎಷ್ಟು ನಿಯಮಗಳಿವೆ, ಏನೇನೋ ID ಪ್ರೂಫ್ಗಳೆಲ್ಲ ತೋರಿಸ್ಬೇಕಾಗತ್ತೆ. ಆದ್ರೆ ಭಗವಂತ ಹೇಳುವಂತಹ ID ಓಂಕಾರದ ಉಪಾಸನೆ. ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಎಲ್ಲರೂ ಮಾಡುವಂತೆ ಇಲ್ಲ, ಅಧಿಕಾರಿಗಳನ್ನು ಹೇಳಿದ್ದಾರೆ. ಅನ್ಯರು ಇದೇ ಓಂಕಾರವನ್ನ ಉಪಾಸನೆ ಮಾಡಿದ್ರೆ ಅನರ್ಥ ಫಲವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಯಾರು ಯೋಗ್ಯರೋ, ಯಾರಿಗೆ ಉಪನಯನಾದಿ ಸಂಸ್ಕಾರಗಳು ಸರಿಯಾಗಿ ಆಗಿದೆ, ಗಾಯತ್ರ್ಯಾದಿಗಳ ಜಪ ಮಾಡ್ತಾರೆ, ಅವರು ಓಂಕಾರ ಕೇಳಿಲ್ಲ. ಹೆಣ್ಣು ಮಕ್ಕಳು ಸರ್ವಾತ್ಮನ ಅನ್ನುವಂತೆ ಇಲ್ಲ. ಇವತ್ತು ಗಾಯತ್ರಿಯನ್ನೇ ಪಠಣೆ ಮಾಡ್ತಾರೆ ಹೆಣ್ಣು ಮಕ್ಕಳು, ಏನು ಹೇಳುವಷ್ಟರಲ್ಲೇ ಇಲ್ಲ. ಇಲ್ಲಿ ಅಂತೂ ಓಂಕಾರವನ್ನ ಸರಳವಾಗಿದೆ ಹೇಳಲಿಕ್ಕೆ ಬರುತ್ತೆ ಅಂತ ಎಲ್ಲರೂ ಹೇಳುವಂತೆ ಇಲ್ಲ. ಅಧಿಕಾರಿಗಳು ಮಾತ್ರ ಹೇಳಿದ್ರೆ ಅದರ ಫಲ ಸರಿಯಾಗಿ ಆಗ್ತದೆ. ಅನಧಿಕಾರಿಗಳು ಹೇಳಿದ್ದೇ ಆದರೆ ವಿಪರೀತ ಫಲದ ಭೋಗವನ್ನು ಮಾಡಬೇಕಾಗ್ತದೆ. ಇದು ಶಾಸ್ತ್ರವೇ ಹೇಳುವಂತಹ ವಿಧಿ ನಿಷೇಧ. ಸಹ ಪುರುಷ ತೇನ ಧ್ಯಾನೇನ ಕಥಂ ಲೋಕಂ. ಯಾವ ಪುರುಷ ಓಂಕಾರಾರ್ಥದ ಭಗವಂತನ ಉಪಾಸನೆಯನ್ನು ಮಾಡ್ತಾನೆ, ಆ ಪುರುಷ ಯಾವ ಲೋಕವನ್ನು ಹೊಂದುತ್ತಾನೆ? ಭಗವದುಪಾಸನೆಗೆ ಫಲಭೂತವಾದಂತಹ ಲೋಕ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ತಸ್ಮೈ ಸಹೋವಾಚ. ತಸ್ಮೈ ಆ ಸತ್ಯಕಾಮರಿಗೆ ಸಹ ಫಲಾದರೂ ಹೇಳಲಿಕ್ಕೆ ಶುರು ಮಾಡ್ತಾರೆ. ತಸ್ಮೈ ಸಹೋವಾಚ ಏನ್ ಹೇಳ್ತಾರೆ? ಏತದ್ವೈ ಸತ್ಯಕಾಮ. ಸತ್ಯಕಾಮ ಇಷ್ಟು ನೋಡಪ್ಪ, ಈ ಲೋಕಗಳನ್ನೆಲ್ಲ ಅವರು ಹೊಂದ್ತಾರೆ. ಏನನ್ನು ಹೊಂದ್ತಾರೆ? ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ. ಪರಂಚ ಅಪರಂಚ ಎರಡು ಲೋಕವನ್ನ ಯೋಗ್ಯತಾನುಸಾರವಾಗಿ ಹೊಂದ್ತಾರೆ. ಎರಡು ಲೋಕ. ಏನಿದೆ ಎರಡು ಲೋಕ? ಇದು ಪರಲೋಕ, ಇನ್ನೊಂದು ಅಪರಲೋಕ. ಅದ್ಯಾವುದು? ಯದ್ ಓಂಕಾರ ಓಂ ಇತಿ ಅಕ್ರಿಯಮಾಣಂ ವಸ್ತು ತತ್ ಏತತ್ ಪರಂಚ ಅಪರಂಚ ಬ್ರಹ್ಮ. ಏತದ್ವೈ ಏನು ಅದೇ ಇದು? ಓಂ ಎಂದು ಕರೆಸಿಕೊಳ್ಳಲ್ಪಡುವ ವಸ್ತು ಏನಿದೆ, ಓಂ ಎಂದು ಕರೆದಾಗ ಅದನ್ನ ತಿರುಗಿ ನೋಡುವ ವಸ್ತು ಏನಿದೆ, ಓಂ ಎಂದು ಕರೆಸಿಕೊಳ್ಳಲ್ಪಡುವಂತಹ ವಸ್ತು ಅದು ಪರಬ್ರಹ್ಮ. ಎರಡು ತರಹ ಪರಬ್ರಹ್ಮ ಓಂ ಎಂದು ಕರೆಸಿಕೊಳ್ಳುವಂತಹ ವಸ್ತು. ಒಂದು ಪರಂ, ಇನ್ನೊಂದು ಅಪರಂ ಬ್ರಹ್ಮ. ಓಂ ಎಂದು ಕರೆದಾಗ ಓಂ ಎಂದು ಯಾರನ್ನು ಉಪಾಸನೆ ಮಾಡಬೇಕೋ ಆ ಓಂ ಶಬ್ದದಿಂದ ಕರೆಸಿಕೊಳ್ಳಲ್ಪಡುವಂತಹ ವಸ್ತು ಇದು
ಪರಂ ಬ್ರಹ್ಮ ಮತ್ತು ಅಪರಂ ಬ್ರಹ್ಮ. ಈ ಎರಡು ತರಹ ವಸ್ತು ನಮಗೆ ಓಂ ಎನ್ನುವ ಶಬ್ದದಿಂದ ಕಲಿಸಿಕೊಳ್ಳಲ್ಪಡುವುದಾಗಿದೆ. ಯಸ್ಮಾತ್ ಪ್ರಣವಃ ಮುಖ್ಯತಃ ಪರಮಾತ್ಮನಃ ಪ್ರತಿಪಾದಕಃ. ಯಾವ ಕಾರಣ ಪ್ರಣವ ಅಂದರೆ ಓಂಕಾರವು ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತದೆಯೋ, ಯಾವ ಕಾರಣ ಓಂಕಾರವು ದೇವರ ಬಗ್ಗೆಯೇ ಹೇಳುತ್ತದೆಯೋ, ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತದೆಯೋ. ಯಸ್ಮಾತ್ ಯಾವ ಕಾರಣ ತತ್ ಪ್ರತಿಮಾತ್ವೇನ ಅಮುಖ್ಯತಃ ವಿರಿಂಚ ಪ್ರತಿಪಾದಕಶ್ಚ. ಓಂಕಾರವು ದೇವರನ್ನು ಹೇಗೆ ಪ್ರತಿಪಾದಿಸುತ್ತದೆ ಹಾಗೇನೆ ಆ ಭಗವಂತನಿಗೆ ಪ್ರತಿಮಾಸ್ಥಾನೀಯರಾದಂಥವರು ಬ್ರಹ್ಮದೇವರು. ದೇವರು ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಬ್ರಹ್ಮರೂಪನಾಗಿ ಬ್ರಹ್ಮದೇವರಲ್ಲಿ ಬ್ರಹ್ಮ ಎಂಬ ರೂಪದಲ್ಲಿ ಇದ್ದಾನೆ ದೇವರು. ಹಾಗೆ ಈ ಬ್ರಹ್ಮ ಎಂಬಂತಹ ಏನು ಭಗವಂತನ ಒಂದು ರೂಪ ಇದೆ, ಆ ರೂಪ ಎಲ್ಲಿರ್ತದೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಲ್ಲಿ. ಹೀಗಾಗಿ ಆ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮರೂಪಕ್ಕೆ ಪ್ರತಿಮಾಸ್ಥಾನೀಯರು. ಆದ್ದರಿಂದ ಈ ಚತುರ್ಮುಖ ಬ್ರಹ್ಮದೇವರನ್ನು ಬ್ರಹ್ಮ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮರಾದದ್ದರಿಂದ ಓಂ ಎನ್ನುವುದು ಪರಮಮುಖ್ಯನಾದಂತಹ ಭಗವಂತನನ್ನೂ ಕರೀತದೆ. ಆ ಪರಮಾತ್ಮನ ಪ್ರತಿಮಾಸ್ಥಾನರಾದಂತಹ ಈ ಅಮುಖ್ಯರಾದಂತಹ ಬ್ರಹ್ಮನನ್ನು ಓಂ ಎನ್ನುವಂತಹ ಶಬ್ದವು ಕರೀತಾ ಇದೆ. ಹೀಗಾಗಿ ಏತೇನೈವ ಉಪಾಸನಾಖ್ಯೇನ ಅಯನೇನ ಗಮನ ಸಾಧನೇನ ಪರಾಪರ ಬ್ರಹ್ಮಯೋ ಏಕತರಂ ಅನ್ವೇತಿ. ಇದೇನು ಉಪಾಸನ, ಓಂಕಾರೋಪಾಸನ ಅಂತನ್ನುವ ಏನೊಂದು ಮಾರ್ಗ ಇದೆ, ಈ ಮಾರ್ಗದಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಅವರು ಪರ ಮತ್ತು ಅಪರ, ಮುಖ್ಯ ಬ್ರಹ್ಮ ಹಾಗೂ ಅಮುಖ್ಯ ಬ್ರಹ್ಮ ಇವರಲ್ಲಿ ಒಬ್ಬರನ್ನು ಹೊಂದುತ್ತಾರೆ. ಪರಾಪರ ಬ್ರಹ್ಮರಲ್ಲಿ ಒಬ್ಬರನ್ನು ಹೊಂದುತ್ತಾರೆ ಓಂಕಾರ ಉಪಾಸನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಏನ್ ಹೇಳುವಂತಾಯ್ತು, ಹೇ ಶೈಬ್ಯ ಸತ್ಯಕಾವರೆ, ಆ ಸತ್ಯಕಾಮ ಪ್ರಶ್ನೆ ಭಗವನ್ ಪೂಜ್ಯರಾದ ವಿಫಲಾದರೆ ಮನುಷ್ಯರುಗಳಲ್ಲಿ ಪ್ರಾಯಣಾಂತಂ ತಮ್ಮ ಜೀವನದ ಕೊನೆ ಉಸಿರು ಇರುವವರೆಗೆ ಓಂಕಾರಂ ಅಭಿಧ್ಯಾಯೇತ, ಓಂಕಾರವನ್ನು ಉಪಾಸನೆ ಮಾಡಬೇಕು. ತೇನ ಆ ಧ್ಯಾನದಿಂದ ಸಹ ಆ ಪುರುಷ ಕಥಂ ಲೋಕಂ ಜಯತಿ, ಎಷ್ಟು ಸ್ಥಾನವನ್ನು ಪಡಿತಾನೆ, ತನ್ನದನ್ನಾಗಿ ಮಾಡಿಕೊಳ್ತಾನೆ ಅಂತ ಪ್ರಶ್ನೆ ಮಾಡಿದರೆ ತಸ್ಮೈ ಸಹೋವಾಚ, ಆ ವಿಫಲಾದರು ಸತ್ಯಕಾಮರಿಗೆ ಹೇಳ್ತಾರೆ, ಎರಡು ತರಹ ಬ್ರಹ್ಮದೇವರಿದ್ದಾರಪ್ಪ, ಮುಖ್ಯ ಬ್ರಹ್ಮದೇವರು ಅಮುಖ್ಯ ಬ್ರಹ್ಮದೇವರು. ಅಂದ್ರೆ ಓಂಕಾರ ಪ್ರತಿಪಾದ್ಯರಾದ ಮುಖ್ಯರಾದವರು ಅಮುಖ್ಯರಾದವರು ಕೂಡ ಪ್ರತಿಪಾದ್ಯರೇ ಆಗಿದ್ದಾರೆ. ಹೀಗೆ ಮುಖ್ಯ ಬ್ರಹ್ಮದೇವರು
ಮಾಡುತ್ತಾರೆ. ಹೀಗೆ ಯಾರು ಓಂ ಎಂಬಂತಹ ಒಂದು ಶಬ್ದ ಅವುಗಳಿಂದ ನಾವು ಯಾರನ್ನ ಸ್ತೋತ್ರ ಮಾಡ್ತೇವೆ ಅವರನ್ನ ಹೊಂದುತ್ತೇವೆ ಅಂತ. ಮುಕ್ತಿಯನ್ನ ಪರಮಾತ್ಮನನ್ನು ಹೊಂದಬೇಕಾದ್ರೆ ಅವನು ಮುಕ್ತನಾಗಿರಬೇಕು. ಸಂಸಾರಿಯಲ್ಲಿದ್ದ ಭಗವದ್ ಅನುಗ್ರಹದಿಂದ ಅವಾಂತರವಾದಂತಹ ಅಪರಬ್ರಹ್ಮಲೋಕವನ್ನು ಹೊಂದುತ್ತಾನೆ. ಹೀಗೆ ಓಂಕಾರದ ಮಹತ್ವ ಏನು ಅಂತಂದ್ರೆ, ನಿತ್ಯದಲ್ಲಿ ಓಂಕಾರದ ಉಪಾಸನೆ ಮಾಡತಕ್ಕಂಥವರಿಗೆ ಕೊನೆಗೆ ಪರಮಾತ್ಮ ಲೋಕ, ಅದಕ್ಕಿಂತ ಪೂರ್ವದಲ್ಲಿ ಭಗವಂತನ ಲೋಕ ಪ್ರಾಪ್ತಿ ಆಗ್ತದೆ ಅಂತ ನೋಡೋಣ. ಇಲ್ಲಿ ಪ್ರಹ್ಲಾದರು ಆ ಶೈಬ್ಯ ಸತ್ಯಕಾಮರಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಷ್ಟು ಶಬ್ದಾರ್ಥವನ್ನು ನಾವು ತಿಳಿದಿದ್ದೇವೆ. ಸ ಯದಿ ಏಕಮಾತ್ರಂ ಅಭಿಧ್ಯಾಯೇತ ಸ ತೇನೈವ ಸಂವೇದಿತಸ್ತೂರ್ಣಮೇವ ಜಗತ್ಯಾಂ ಅಭಿಸಂಪದ್ಯತೆ ತಂ ಋಚಃ ಮನುಷ್ಯಲೋಕಂ ಅನುಪಯಂತೆ ಸತತ್ರ ತಪಸಾ ಬ್ರಹ್ಮಚರ್ಯೇನ ಶ್ರದ್ಧಯಾ ಸಂಪನ್ನಃ ಮಹಿಮಾನಂ ಅನುಭವತಿ. ತಥಾ ಯದಿ ದ್ವಿಮಾತ್ರೇಣ ಮನಸಿ ಸಂಪದ್ಯತೆ ಸೋ ಅಂತರಿಕ್ಷಂ ಯಜುರ್ಭಿಃ ಉನ್ನೀಯತೆ ಸೋಮಲೋಕಂ ಸ ಸೋಮಲೋಕೆ ವಿಭೂತಿಂ ಅನುಭೂಯ ಪುನರಾವರ್ತತೆ. ತೇನ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವಾಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೇತ ಸ ತೇಜಸ್ಸಿ ಸೂರ್ಯೇ ಸಂಪನ್ನಃ ಯಥಾ ಪಾದ ಉದರ ತ್ವಚಾ ವಿನಿರ್ಮುಚ್ಯತೆ ಏವಂ ಹವೈ ಸ ಪಾಪ್ಮಾನ ವಿನಿರ್ಮುಕ್ತಃ ಸಹ ಸಾಮಭಿಃ ಉನ್ನೀಯತೆ ಬ್ರಹ್ಮಲೋಕಂ. ತಸ್ಮಾತ್ ಜೀವಕಣಾತ್ ಪರಾತ್ ಪರಂ ಪುರುಷಯಂ ಪುರುಷಂ ಉಪೇಕ್ಷತೆ. ಹಾಗೆ ವಿಸ್ತಾರವಾಗಿದೆ. ಕಿಂ ಪ್ರಣವೋಪಾಸನ ಮಾತ್ರೇಣ ಏಕತರಂ ಅನ್ವೇತಿ. ಯಾರನ್ನು ಹೊಂದುತ್ತಾರೆ ಪ್ರಣವೋಪಾಸನೆ ಮಾಡಿದಾಗ ಅಂತಂದ್ರೆ, ಪರ ಮತ್ತು ಅಪರ ಅಂತ ಎರಡು ಬ್ರಹ್ಮರಿದ್ದಾರೆ ಅಂತ ಹೇಳಿದ್ದೇವಲ್ಲ, ಅವರಿಬ್ಬರಲ್ಲಿ ಯಾರೋ ಒಬ್ಬರನ್ನು ಹೊಂದ್ತಾರೆ. ಇವರಿಬ್ಬರಲ್ಲಿ ಯಾರೋ ಒಬ್ಬರನ್ನು ಹೊಂದ್ತಾರೆ ಅಂದ್ರೆ ಹಾಗಾದ್ರೆ ಪ್ರಣವೋಪಾಸನೆ ಅಷ್ಟೇ ಸಾಕ ಇವರಿಬ್ಬರಲ್ಲಿ ಯಾರೊಬ್ಬರನ್ನು ಹೊಂದೋದಕ್ಕೆ ಅಂತಂದ್ರೆ ನೈವಂ ಹಂಗಲ್ಲ. ಸಾವತ ಜ್ಞಾತ್ವಾ ಉಪಾಸನೇನೈವ ಇತ್ಯುಚ್ಯತೆ. ಹೀಗೆ ಸಾವತ ಜ್ಞಾತ್ವ ದೇವರನ್ನ ಚೆನ್ನಾಗಿ ತಿಳಿದು ಉಪಾಸನೆ ಮಾಡಿ, ಬರೀ ಉಪಾಸನೆ ಮಾಡೋದು. ದೇವಜ್ಞಾನವನ್ನ ಚೆನ್ನಾಗಿ ಮಾಡಿಕೊಂಡು ಉಪಾಸನೆ ಮಾಡಿದ್ದೆ ಆದರೆ ಅದು ಲಾಭ ಆಗ್ತದೆ ಹೊರತು ಬರೀ ಉಪಾಸನ ಅಂತ ಫಲ ಕೊಡುವುದಿಲ್ಲ. ಅಕಾರ ಉಕಾರ ಮಕಾರಾಕ್ಷ ಅಂಶತ್ರಯುಕ್ತೋ ಹಿ ಪ್ರಣವಃ. ಮೂರು ಅಂಶಗಳು ಪ್ರಣವದಲ್ಲಿರುತ್ತದೆ. ಅ ಉ ಮ. ಈ ಅಂಶತ್ರಯೋಪೇತವಾದ ಪ್ರಣವದಲ್ಲಿ
तत्र सः उपासकः यदि एकमात्रम् एकामात्रावाचिका यस्य तं परमात्मानं प्रणवेन अभिध्यायेत् ಅಕಾರ ಉಕಾರ ಮಕಾರ ಎನ್ನುವ ಅಂಶತ್ರಯಾತ್ಮಕವಾದದ್ದು ಪ್ರಣವ. ಪ್ರಣವದಲ್ಲಿ ಓಂ ಅಂತ ಅಲ್ಲಿ ಸಂಧಿಯಾಗಿದೆ, 3 ಅಕ್ಷರಗಳು ಕೂಡಿದೆ, ಜಗತ್ ಪ್ರಸಿದ್ಧವಾದದ್ದು. ಅ ಉ ಮ, ಆ ಉ ಕೂಡಿ ಓ ಆಗಿದೆ, ಓ ಮ ಓಂ ಎಂಬುದಾಗಿ. ಹೀಗೆ ಈ ಓಂ ಎನ್ನುವಂತದ್ದು 3 ಅಕ್ಷರಗಳ ಮೇಲನ ರೂಪವಾಗಿದೆ. ತತ್ರ ಸಹ ಉಪಾಸಕಃ ಯದಿ ಏಕಮಾತ್ರಂ ಏಕಮಾತ್ರವಾಚಿಕ ಏಕಮಾತ್ರವನ್ನ ಉಪಾಸಕಃ ಇದು ಏಕಮಾತ್ರಂ, ಏಕಮಾತ್ರಂ ಅಂದ್ರೆ ಏಕಮಾತ್ರವಾಚಿಕ ಯಸ್ಯ, ಒಂದೇ ಮಾತ್ರನೇ ಯಸ್ಯ ಯಾವ ಭಗವಂತನನ್ನ ಹೇಳಿಕೊಡುವುದಾಗಿದೆಯೋ ನಮ್ಮ ಭಗವಂತ ಏಕಮಾತ್ರ, ಒಂದು ಮಾತ್ರಾತ್ಮಕವಾದದ್ದು ಕೂಡ ಭಗವತ್ ಪ್ರತಿಪಾದಕ ಅಂತ ತಿಳಿಸಿಕೊಡುವುದಕ್ಕಾಗಿ ಏಕಮಾತ್ರಂ ಅಭಿಧ್ಯಾಯಿತ ಎಂಬುದಾಗಿ ಹೇಳಿ, ಆ ಒಂದು ಮಾತ್ರಾತ್ಮಕವಾದದ್ದು ಭಗವತ್ ಪ್ರತಿಪಾದಕವಾಗಿದೆ. ಏನದು? ಪ್ರಣವ. ಏಕಮಾತ್ರಾತ್ಮಕವಾದದ್ದು ಪ್ರಣವೇನ ಅಭಿಧ್ಯಾಯಿತ ಎಂಬುದಾಗಿ ಪ್ರಣವದಿಂದ ಭಗವಂತನನ್ನ ಚೆನ್ನಾಗಿ ಧ್ಯಾನ ಮಾಡಬೇಕು ಅಂತ ವಿಷಯವನ್ನ ಹೇಳ್ತಾ ಇದ್ದಾರೆ. ಕಾಮಪಿ ಏಕಾಮಪಿ ಮಾತ್ರಾಂ ಸಮ್ಯಕ್ ವಿಧಿತ್ವಾ ಇತರೆ ಅವಿಜ್ಞಾಯ ಇತಿ ಯಾವತ್ ತರ್ಹಿ ಸಹ ಉಪಾಸಕಃ ತೇನೈವ ಧ್ಯಾನೇನ ಪರಮಾತ್ಮನ ಸಂವೇದಿತಃ ದೇಹೀತಿ ಸಂಬೋಧಿತಃ ಇವ ದೇಹಪಾತಾನಂತರಂ ಕ್ಷಿಪ್ರಮೇವ ಜಗತ್ಯಾಂ ಪೃಥಿವ್ಯಾಂ ಅಭಿಸಂಪದ್ಯತೆ ಪ್ರಾಪ್ನೋತಿ ಜನ್ಮ ವಿಶೇಷ. ಇದು ಟಿಪ್ಪಣಿ ಬಹಳ ವಿಸ್ತಾರವಾಗಿದೆ ಟೀಕಾಕೃತ್ಪಾದರದು. ಇದರ ಮಾತನ್ನ ಮತ್ತು ಮುಂದಿದ್ದಲ್ಲ ಎಲ್ಲವನ್ನ ಸಮಯ ಉಳಿದಿದೆ ಯದ್ಯಪಿ, ತಥಾಪಿ ಇದು ಬಹಳ ವಿಸ್ತಾರವಾದ ಕಾರಣ ಇದರ ಮಂತ್ರವನ್ನ ನಾಳೆ ದಿವಸ ಸಮಂಜಸವಾಗಿ ತಿಳ್ಕೊಳ್ಳೋಣ. ಇವತ್ತಿಷ್ಟರಲ್ಲೇ ಮುಗಿಸಿರ್ತೇನೆ. ನಾಳೆಗೆ ಈ ಇಲ್ಲಿಂದಲೂ ಪ್ರಾರಂಭದಿಂದ ಅಂತ್ಯದವರೆಗೆ ತಿಳಿಯುವಂತಹ ಶ್ರೀಕೃಷ್ಣ ಅಹಂಕರ್ತ ಹರಿಕರ್ತ ಪೂಜಾ ಕರ್ಮಚಾಚಿರ ತಥಾ ಪೂಜಾ ಪ್ರಸಾದೇನ ಭಕ್ತಿ ಫಲಂ ಮಖ್ಯಂತ ಪ್ರಸಾದ ಪುನಃ ಕರ್ಮಣ್ಯಾಸೋಗಾಯ